ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಆರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳ ಮಾತ್ರ ಬಾಕಿ ಉಳಿದಿರುವಂತದ್ದು. ವಿಧಾನಸೌಧಕ್ಕೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಆಗಮಿಸಲಿದ್ದಾರೆ. ಮೊದಲು ಶಾಸಕರ ಹಾಜರಾತಿ ಪಡೆದುಕೊಳ್ಳುವ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಶಾಸಕರ ಹಾಜರಾತಿ ಬಳಿಕ ಸಿಎಲ್ಪಿ ಕಾರ್ಯದರ್ಶಿಯಿಂದ ಸ್ವಾಗತವನ್ನ ಮಾಡಲಾಗುತ್ತೆ. ಸಿದ್ದರಾಮಯ್ಯರಿಂದ ನೂತನ ನಾಯಕನ ಘೋಷಣೆ ಕೂಡ ಮಾಡಲಾಗುವಂಥದ್ದು. ಸಿದ್ದರಾಮಯ್ಯರಿಂದ ಡಿಕೆಶಿ ಸಿಎಲ್ಪಿ ನಾಯಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಾಗುತ್ತೆ. ಸೊ ಸಿದ್ದರಾಮಯ್ಯ ಹೆಸರನ್ನ ಮಂಡಿಸಿದಂತಹ ನಾಯಕನಿಗೆ ಶಾಸಕರ ಒಂದು ಬೆಂಬಲ ಕೂಡ. ಸುರ್ಜೇವಾಲಾ, ವೇಣುಗೋಪಾಲ್, ಜೈರಾಮ್ ರಮೇಶ್ ವೀಕ್ಷಕರು. ಅಧಿಕೃತವಾಗಿ ಸಿಎಲ್ಪಿ ನಾಯಕನ ಘೋಷಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಲ್ಪಿ ನಾಯಕನ ಘೋಷಣೆ ಬಳಿಕ ಧನ್ಯವಾದ ತಿಳಿಸಲಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಹೆಸರಿನೊಂದಿಗೆ ಅಧಿಕೃತ ಶಾಸಕಾಂಗ ಪಕ್ಷದ ಪತ್ರ ರಾಜಭವನಕ್ಕೆ ರವಾನೆ ಆಗಲಿದೆ. ನೂತನ ಸಿಎಲ್ಪಿ ನಾಯಕನಿಂದ ರಾಜ್ಯಪಾಲರ ಭೇಟಿ ಹಕ್ಕು ಮಂಡನೆಯಾಗಲಿದೆ. ಇನ್ನು ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ಮತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು, ಯಾವೆಲ್ಲ ವಿಚಾರಗಳು ಫೈನಲೈಸ್ ಆಗಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಸಾಲಿನ ನಿರ್ಣಯದ ಮೂಲಕ ಡಿಕೆ ಹೆಸರನ್ನ ಪ್ರಕಟ ಮಾಡಲಾಗುತ್ತೆ. ಸಿಎಲ್ಪಿ ನಾಯಕನ ಸ್ಥಾನಕ್ಕೆ ಡಿಕೆ ಹೆಸರನ್ನ ಪ್ರಸ್ತಾಪಿಸಲಿರುವಂತಹ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಹಿರಿಯ ಶಾಸಕರಿಂದ ಅನುಮೋದನೆ ಕೂಡ ಸಿಗುವಂಥದ್ದು. ಜೊತೆಗೆ ಪರಸ್ಪರ ಧನ್ಯವಾದ ಸಮರ್ಪಣೆಯೊಂದಿಗೆ ಸಿಎಲ್ಪಿ ಸಭೆ ಅಂತ್ಯಗೊಳ್ಳುವಂಥದ್ದು. ಯಾವುದೇ ಅಭಿಪ್ರಾಯವನ್ನ ಮಂಡಿಸುವುದಕ್ಕೆ ಶಾಸಕರಿಗೆ ಅವಕಾಶ ಇರೋದಿಲ್ಲ. ಸೊ ಕೆಲವೇ ನಿಮಿಷಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಸೊ ಯತೀಂದ್ರ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳು. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಸಿಎಲ್ಪಿ ಸಭೆ ಆರಂಭ ಆಗೋದಕ್ಕೆ. ಜೊತೆಗೆ 4 ಜನ ಶಾಸಕರು ಕೂಡ ಗೈರಾಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಅದರ ಜೊತೆಗೆ ಒಂದಷ್ಟು ಜನ ಶಾಸಕರು ಕೂಡ ಕೆಲವೊಂದು ಕಾರಣಾಂತರಗಳಿಂದ ಗೈರಾಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಫೈನಲಿ ಸಿಎಲ್ಪಿ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಎಲ್ಲವೂ ಕೂಡ ಇಲ್ಲಿ ಫೈನಲ್ ಆದೇಶ ಕೂಡ ಹೊರಬೀಳಲಿದೆ. 4 ಗಂಟೆಗೆ ಸಿಎಲ್ಪಿ ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ತಮಗೂ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಟಿಂಗ್ ಮುಗಿದ ಮೇಲೆ ನನಗೂ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಸಂಪುಟಕ್ಕೆ ಮತ್ತೆ ಸೇರುವಂಥ ವಿಶ್ವಾಸ ಇದೆಯಾ ಅಂತ ನೋಡಿ, ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ದರೆ ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತು ಹೈಕಮಾಂಡ್ ತೃಪ್ತಿಯಾಗಿದ್ದರೆ ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ. ಮೇಡಮ್, ಈಗ ನಿಮ್ಮ ಪಿಸಿಸಿ ಪ್ರೆಸಿಡೆಂಟ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು, ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ನ ಯಾವ ರೀತಿಯಾಗಿ ನೋಡ್ತೀರಾ? ತುಂಬ ಚೆನ್ನಾಗಿ ನೋಡ್ತೀನಿ. ಯಾಕಂತಂದರೆ ಒಂದು ಫಾರ್ವರ್ಡು, ಒಂದು ಹಿಂದುಳಿದ ವರ್ಗದವ್ರದ್ದು ಭಾಳ ಒಳ್ಳೆ ಲೀಡರ್ಶಿಪ್ಪು. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, ಡಿ ಕೆ ಸಾಹೇಬ್ರದ್ದು ಒಂದು ಕಡೆ, ಉಳಿದಂಥ ಎಲ್ಲ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ. ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇಬ್ಬರು ಕಾಂಬಿನೇಷನ್ ಭಾಳ ಚೆನ್ನಾಗಿದೆ. ಎಲ್ಲರೂ ಸೇರಿಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ. ಅವರ ವಿಶ್ವಾಸದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಇಲ್ಲ. ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ ಅಷ್ಟೇ. ಕಡಿಮೆ ಅಂದರೂ 3 ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂಥ ಜಿಲ್ಲೆ. ಸೊ ಅದಕ್ಕೋಸ್ಕರ ನಿಮ್ಮದೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಸರ್ ಒಂದೇ ನಿಮಿಷ ಸರ್ 3 ಮಂದಿ ಕೊಡಬೇಕು. ಸಭೆಗೆ ಹೋಗ್ತಾ ಇದ್ದೇವೆ 4 ಸೊ ಎಲ್ಲೋ ಒಂದು ಕಡೆ DCM ಅನ್ನುವಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ ಡಿಕೆಶಿ CM, ಲಕ್ಷ್ಮೀ ಹೆಬ್ಬಾಳ್ಕರ್ DCM ಅಂತ ಹೇಳ್ಬಿಟ್ಟು ಈ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾನ್ಸ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಫ್ಲೆಕ್ಸ್ ರೀತಿಯಾಗಿ ರೆಡಿ ಮಾಡಿ ಅದನ್ನು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಫಸ್ಟ್ ಕಾಂಗ್ರೆಸ್ಗೆ ಒಂದು ಮಹಿಳೆ DCM ಅನ್ನುವಂಥದ್ದು ಕೂಡ ಆ ಒಂದು
ಗೌರವ ಕೂಡ ಮುಡಿಗೆ ಇರುತ್ತೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಆ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು, ನನಗೆ ಯಾವುದೇ ರೀತಿಯಾದಂಥ CM DCM ಅನ್ನುವಂಥದ್ದು ತಲೆಯಲ್ಲಿ ಇಲ್ಲ, ನನಗಿನ್ನ ತುಂಬ ಅನುಭವ ಇರೋರು ಇದ್ದಾರೆ, ಅವ್ರಿಗೆ ಕೊಡಲಿ, ಬಟ್ ಕೆಲಸವನ್ನು ಕೊಟ್ಟರೆ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ, ಏನು DCM ಆಗೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳ್ಬಿಟ್ಟು ಅವರ ಅಭಿಮಾನಿಗಳು ಅದನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಕೂಡ. ಸೊ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು. ಯಾವುದೇ ಕೆಲಸವನ್ನು ಕೂಡ ಕೊಟ್ಟರೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ರು. ಅದರ ಜೊತೆಗೆ ನನಗಿಂತ ಅನುಭವಸ್ಥರಿದ್ದಾರೆ, ನನಗೆ ಯಾವುದೇ ರೀತಿಯಾದಂಥ DCM ಅನ್ನುವಂಥ ತಲೆಯಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಕೇಳಿದ್ರು. ರೋಜಾ, ಸಹಜವಾಗಿ DCM ಸ್ಥಾನಗಳನ್ನ ಹೆಚ್ಚು ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಜನ ಹಿರಿಯ ಸಚಿವರುಗಳು ಅದಕ್ಕೆ ಲಾಬಿ ಮಾಡ್ತಾ ಇರುವಂತದ್ದು ಅಥವಾ ಕಾರ್ಯಕರ್ತರ ಮೂಲಕ ಹೇಳಿಸ್ತಾ ಇರುವಂತಹ ಸಹಜ ಪ್ರಕ್ರಿಯೆ. ಅದೇ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದಿಷ್ಟು ಪೋಸ್ಟರ್ಗಳು ಆ ರೀತಿ ಅವ್ರಿಗೂ ಅವಕಾಶ ಸಿಗುತ್ತೆ, ಮಹಿಳಾ DCM ಆಗ್ತಾರೆ ಅನ್ನುವಂತಹದ್ದು ಕೇಳಿ ಬರ್ತಾ ಇದೆ, ಪೋಸ್ಟರ್ಗಳು ವೈರಲ್ ಆಗ್ತಿದೆ. ಅಷ್ಟೇ ಹೈಕಮಾಂಡ್ ನಾಯಕರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಸದ್ಯಕ್ಕಂತೂ ಎಷ್ಟು ಜನ DCM, ಯಾವ ಸಮುದಾಯ ಅನ್ನುವಂತಹದ್ದು ಇನ್ನು ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಇನ್ ಕೇಸ್ DCM ಆದ್ರೂ ಕೂಡ ಕೋಟಾಗಳು ಸಮುದಾಯವಾರು DCM ಗಳನ್ನ ಮಾಡ್ಬೇಕಾಗುತ್ತೆ, 3-4 ಜನರನ್ನ. ಆ ಪೈಕಿ ಲಿಂಗಾಯತ ಸಮುದಾಯ ಅಂತ ಬಂದ್ರೆ ಏನು ಈಶ್ವರ್ ಖಂಡ್ರೆ ಅವರು ಮೊದಲನೇ ಸಾಲಿನಲ್ಲಿದ್ದಾರೆ, ಮತ್ತೆ MB ಪಾಟೀಲ್ ಮೊದಲನೇ ಸಾಲಿನಲ್ಲಿ ಇರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಲಭಿಸುತ್ತೆ ಅನ್ನುವಂತಹದ್ದು ಅವೆಲ್ಲವೂ ಕೂಡ ಊಹಾಪೋಹವಾಗುತ್ತೆ. ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇನ್ ಕೇಸ್ DCM ಗಳನ್ನ ಮಾಡಿದ್ರೆ ಎಷ್ಟು DCM ಆದಂತಹ ನಡುವೆ ಸಮುದಾಯವಾರು ಎಷ್ಟು ಕೊಡ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ರೋಜಾ, ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಹಾಜರಾತಿ ಬಳಿಕ CLP ಸಭೆಯ ಉದ್ದೇಶದ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಈಗ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯತೀಂದ್ರ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ, DKಶಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ರು DCM ವಿಚಾರವಾಗಿ. ಸೊ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆಗೆ ಆರಂಭಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗ್ತಾ ಇರುವಂಥದ್ದು. ವಿಧಾನಸೌಧಕ್ಕೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಆಗಮಿಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಸರ್, ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ಅಂತ? ಖಂಡಿತ ಕೂಡ ವಿಶ್ವಾಸ ಇದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಹೆಮ್ಮೆನಟ್ ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಗೌರವಾಯುತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ನಮ್ಮ ಗೌರವಾಯುತ ಮುಖ್ಯಮಂತ್ರಿ ಆಗಿರ್ತಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡುವ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಸಭೆಗೆ ಹೋಗ್ತಾ ಇದ್ದೇವೆ. 4 ಗಂಟೆಗೆ CLP ಸಭೆ ಪ್ರಾರಂಭವಾಗುತ್ತೆ. ಸಭೆಯಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರು ಆಗಮಿಸ್ತಾ ಇದ್ದಾರೆ. 4 ಜನ ಆಬ್ಸೆಂಟ್ ಅನ್ನುವಂಥದ್ದು ಕೂಡ ಕೇಳಿಬಂತು. ಅದರ ಜೊತೆಗೆ ಇನ್ನಷ್ಟು ಜನ ಶಾಸಕರು ಕೂಡ ಗೈರಾಗುವಂತಹ ಸಾಧ್ಯತೆಗಳು ಇದೆ ಕೆಲವೊಂದು ಕಾರಣಾಂತರಗಳಿಂದ. ಈಗ ಬಂದಂಥವರೆಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದೇ ಫೈನಲೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಮತ್ತೊಂದು ಕಡೆ ಎಲ್ಲವೂ ಕೂಡ ಸಿದ್ದರಾಮಯ್ಯ ಮನವೊಲಿಕೆಯ ನಂತರ ಫೈನಲೈಸ್ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಮತ್ತೆ DKಶಿಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನೀವು ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಏನೇ ಡಿಸಿಷನ್ಸನ್ನು ತೆಗೆದುಕೊಳ್ಬಾರ್ದು, ಇನ್ನೂ ಕೂಡ ನೀವು CM ಅಂತ ಹೇಳ್ಬಿಟ್ಟು ಘೋಷಣೆ ಆಗಿಲ್ಲ, ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರಷ್ಟೇ ಅನ್ನುವಂಥ ಸುಧಾಕರ್ ಕೂಡ ಇವರಿಗೆ ಸೂಚನೆಯನ್ನು ಕೊಡ್ತಾ ಹೋದರು. ಅಂದರೆ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದೇ ಹಾದಿಯಲ್ಲಿ ನಡೆದುಕೊಂಡು ಹೋದರೆ ಬಹುತೇಕ ದಿನಗಳ ಕಾಲ
ಇರಬಹುದು, ಅದರ್ವೈಸ್ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ CLP ಸಭೆ ಕೂಡ ಆರಂಭ ಆಗುತ್ತೆ. ಇಡೀ ಕರ್ನಾಟಕದ ಚಿತ್ತ ಆ ಕಡೆನೇ ಇರುವಂಥದ್ದು, ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳ್ಬಿಟ್ಟು ಮೊದಲು ಶಾಸಕರ ಹಾಜರಾತಿಯನ್ನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಆರಂಭ ಆಗತ್ತೆ.